ನಮಸ್ತೆ ಸ್ನೇಹಿತರೆ, ನಾನು ನನ್ನ ಮಾತು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಇವತ್ತು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇವತ್ತು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯದ ಬಗ್ಗೆ ಮಾತಾಡಬೇಕು. ಏನಂತಂದರೆ, ಈ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ಗಳ ನೋಡಿರ್ತೀರಿ ನೀವು. ವರ್ಕ್ ಫ್ರಮ್ ಹೋಮ್ ಜಾಬು, ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಮನೆಯಲ್ಲೇ ಕೂತ್ಕೊಂಡು ಇಷ್ಟು ಗಂಟೆ ಕೆಲಸ ಮಾಡಿದ್ರೆ 1000 ಗಟ್ಟಲೆ ದುಡಿಬೋದು. 3 ಗಂಟೆ ಕೆಲಸ ಮಾಡಿದ್ರೆ 10,000 15,000 ಅಂದರೆ ತಿಂಗಳಿಗೆ ನಿಮಗೆ 40,000ರಿಂದ 50,000 ತನಕ ದುಡಿಬೋದು ಅಂತೆಲ್ಲ ಹಾಕಿರ್ತಾರೆ ವಿಡಿಯೋ. ನೀವು ತುಂಬ ಜನ ನೋಡಿರ್ತೀರಿ, ತುಂಬ ಜನ ಅನ್ನಕ್ಕಿಂತ ಎಲ್ಲರೂ ನೋಡಿರ್ತೀರಿ ಬಹುಶಃ. ಅವರು ಯಾಕೆ ಹಾಕ್ತಾರೆ ಅಂತಂದರೆ, ನಾವು ಯಾವಾಗ ಮೋಸ ಹೋಗ್ತೀವಿ, ಮೋಸ ಮಾಡೋರು ಇದ್ದೇ ಇರ್ತಾರೆ. ಆ ಥರ ವಿಡಿಯೋ ಮಾಡಿ ಹಾಕೋರಿಗೆ ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ, ಎಷ್ಟು ವ್ಯೂವರ್ಸ್ ಇದ್ದಾರೆ. 1 ಗಂಟೆ ಆಗಿರಲ್ಲ ವಿಡಿಯೋ ಅಪ್ಲೋಡ್ ಮಾಡಿ ಎಷ್ಟು ಜನ ವ್ಯೂವರ್ಸ್ ಇರ್ತಾರೆ. ನೋಡಿದ್ರೇ ತಲೆ ಕೆಟ್ಟೋಗ್ಬಿಡುತ್ತೆ. ಅಂದರೆ ನಮ್ಮ ಈಗಿನ ಜನರೇಷನ್ ಜನಗಳು ಎಷ್ಟು ಬುದ್ಧಿವಂತರು ಅನ್ನೋದ್ರ ಬಗ್ಗೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಬುದ್ಧಿವಂತರು ಅಂತ. ಅಂಥ ವಿಡಿಯೋಗಳೆಲ್ಲ ಜಾಸ್ತಿ ನೋಡ್ತಾರೆ. ಯಾಕೆಂತಂದರೆ, ಈಗಿನ ಜನಗಳಿಗೆ ಹೆಚ್ಚು ದುಡ್ಡು ಮಾಡಬೇಕು, ಬೇಗ ದುಡ್ಡು ಮಾಡಬೇಕು, ಕಷ್ಟಪಡಬಾರ್ದು. ಅದಕ್ಕೆ ಆ ಕಾರಣಕ್ಕೋಸ್ಕರ ಅಂಥ ವಿಡಿಯೋಗಳನ್ನು ಹೆಚ್ಚು ನೋಡ್ತಾರೆ. ಯಾವುದರಲ್ಲಿ ಆಗುತ್ತೆ ಅಂತ ನೋಡ್ತಾರೆ, ಟ್ರೈ ಮಾಡ್ತಾರೆ. ಈ ಥರದ ಜನಗಳಿರೋ ತನಕನೂ ಈ ಥರ ಮೋಸ ಮಾಡೋರು ಈ ಥರ ವಿಡಿಯೋ ಮಾಡಿಕೊಂಡು ಅವರು ಜೀವನನ ಚೆನ್ನಾಗಿ ಜೀವಿಸ್ತಾ ಇರ್ತಾರೆ. ಅಂಥವ್ರು ಜಾಸ್ತಿನೇ ಆಗ್ತಾ ಹೋಗ್ತಾರೆ. ಯಾರು ಕೂಡ ಅಂಥ ವಿಡಿಯೋ ಹಾಕಿರ್ತಾರಲ್ವ, ಅವ್ರು ಯಾರೂ ಕೂಡ ಅದನ್ನು ಮಾಡ್ತಾ ಇರೋದಿಲ್ಲ. ಅವರಿಗೆ ಯಾವುದರಿಂದ ದುಡ್ಡು ಬರುತ್ತೆ, ಏನು ದುಡ್ಡು ಮಾಡ್ತಿರ್ತಾರೆ ಅಂತಂದರೆ, ಇಂಥ ಆ್ಯಪ್ಗಳ ಬಗ್ಗೆ ಪ್ರಮೋಟ್ ಮಾಡ್ತಾ ಇರ್ತಾರೆ. ಪ್ರಮೋಷನ್ ಮಾಡಿದಾಗ ಮಿಲಿಯನ್ ಗಟ್ಟಲೆ ಅವರಿಗೆ ಸಬ್ಸ್ಕ್ರೈಬರ್ ಇರ್ತಾರೆ. ಅದರಲ್ಲಿ ಒಂದು 10,000 ಜನ ಆದರೂ ಕೂಡ ಅವರು ಪ್ರಮೋಟ್ ಮಾಡಿದಂತಹ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡ್ರೆ, ಒಂದು ಆ್ಯಪ್ಗೆ ಒಬ್ಬರು ಡೌನ್ಲೋಡ್ ಮಾಡಿಕೊಂಡ್ರೆ 500 ರೂಪಾಯಿ ಥರ. ಇನ್ನೂ ಈ ಗೇಮ್ ಆ್ಯಪ್ಗಳೆಲ್ಲ ಇರ್ತವೆ, ಅದಕ್ಕೆಲ್ಲ ಜಾಸ್ತಿ ಇರುತ್ತೆ. ಜಾಸ್ತಿ ಅವರಿಗೆ ಕಮಿಷನ್ ಥರ ಹೋಗ್ತಾ ಇರುತ್ತೆ. ನೀವು ಅಂದಾಜು ಮಾಡಿ, ಒಂದು 10,000 ಜನ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿಕೊಂಡ್ರೂ ಕೂಡ ಅವರು ಎಷ್ಟು ದುಡ್ಡು ಮಾಡ್ತಾರೆ ಅಂತ. ಸುಮ್ಮನೆ ನಿಮ್ಮನ್ನು ಬಾವಿಗೆ ತಳ್ಳಿ ಅವರು ದುಡ್ಡು ಮಾಡ್ತಾರೆ, ಅವರು ಚೆನ್ನಾಗಿ ಜೀವನ ಮಾಡ್ತಾ ಇರ್ತಾರೆ. ನಾವೇನು ಅಯ್ಯೋ ತುಂಬ ಈಸಿಯಾಗಿ ದುಡ್ಡು ಮಾಡ್ಬೋದಲ್ಲ ಅಂತ ಅಂದ್ಕೊಂಡು ಫಾಲೋ ಮಾಡ್ತಾ ಇರ್ತೀವಿ ಅಂಥವ್ರನ್ನ. ಅದು ಅವರ ಐಡಿಯಾ, ಟ್ರಿಕ್. ಅದು ಇನ್ನೊಬ್ಬರನ್ನ ಬಾವಿಗೆ ತಳ್ಳಿ ಅವರು ಖುಷಿಯನ್ನು ಅನುಭವಿಸುವಂಥದ್ದು. ಇಂಥ ವಿಡಿಯೋಗಳನ್ನು ಹೆಚ್ಚಾಗಿ ನೋಡೋಕ್ಕೆ ಹೋಗಬೇಡಿ, ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಈಗಿನ ಜನಗಳು ಹಾಳಾಗ್ತಾ ಇರೋದೇ ಇದರಿಂದ. ತುಂಬ ಜನ ಈ ಥರ ವಿಡಿಯೋಗಳಿಂದ, ಈ ಗೇಮ್ ಆ್ಯಪ್ಗಳಿಂದ ಅದಕ್ಕೆ ಒಂದು ಸತಿ ನಾವು ಅಡಿಕ್ಟ್ ಆಗಿಬಿಟ್ರೆ ಅದರಿಂದ ಆಚೆ ಬರೋದು ತುಂಬಾ ಕಷ್ಟ. ಈ ಮದ್ಯಪಾನ, ಧೂಮಪಾನ, ಡ್ರಗ್ಸ್ ಇದೆಲ್ಲದಕ್ಕೂ ಆದಂತಹ ಈ ಗೇಮ್ ಆ್ಯಪ್ಗಳು ಕೂಡ ಸೇರ್ತವೆ ಅದರಲ್ಲಿ. ಒಂದು ಸಲ ಅದಕ್ಕೆ ಅಡಿಕ್ಟ್ ಆಗಿಬಿಟ್ರೆ ಆಚೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಂಥವ್ರು ಯಾರೋ ತುಂಬ ಗಟ್ಟಿ ಮನಸ್ಸಿರೋರು ಆಚೆ ಬರ್ಬೋದು ಹೊರತು, ಇಲ್ಲಾಂದರೆ ತುಂಬಾ ಕಷ್ಟ ಇದೆ. ಜೀವನನೇ ಕೊನೆಗೊಳಿಸ್ಕೊಳ್ಳುವಂತಹ ತುಂಬ ಜನ ನೋಡಿದ್ದೀವಿ ನಾವು, ನ್ಯೂಸ್ಗಳೆಲ್ಲ ಬರ್ತಾ ಇರುತ್ತೆ. ಹಾಗಾಗಿ ನಾವು ಜಾಸ್ತಿ ಈಗ ಅಷ್ಟು ಈಸಿಯಾಗಿ ದುಡ್ಡು ಮಾಡ್ಬೋದಾದರೆ ಯಾರು ದುಡಿಯೋ ಪ್ರಶ್ನೆನೇ ಬರ್ತಾ ಇರಲಿಲ್ಲ. ಈ ರೋಡ್ ಕೆಲಸ ಎಲ್ಲ ಮಾಡೋರು ನೋಡಿ ಎಷ್ಟು ಕಷ್ಟಪಡ್ತಾ ಇರ್ತಾರೆ. ಆ ಉರಿ ಬಿಸಿಲಲ್ಲಿ, ಮಳೆ ಇರಲಿ, ಗಾಳಿ ಇರಲಿ, ಬಿಸಿಲಿರಲಿ, ಏನೇ ಇರಲಿ, ಇಡೀ ದಿನ ಆ ಬಿಸಿಲಲ್ಲಿ ಒಣಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅವರೆಲ್ಲ ಯಾಕೆ ಮಾಡಬೇಕು? ಹೋಗಲಿ, ಅವರು ಬಿಡಿ. ನಾವಾದರೂ ಯಾಕೆ ಕಷ್ಟಪಟ್ಟು ಕೆಲಸ ಮಾಡಬೇಕು? ಜಸ್ಟ್ ಮೊಬೈಲಲ್ಲಿ ಕೂತ್ಕೊಂಡು ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು 1 ಗಂಟೆ 2 ಗಂಟೆ 3 ಗಂಟೆ ಕೆಲಸ ಮಾಡಿ ಆರಾಮಾಗಿ 1000 ಗಟ್ಟಲೆ ದುಡಿಬೋದಲ್ಲ. ಯಾಕೆ ಮಾಡಬೇಕು ನಾವು ಇಷ್ಟೊಂದು ಕಷ್ಟಪಟ್ಟು? ಅದೆಲ್ಲ ನಿಜ ಆಗಿದ್ದಿದ್ರೆ ನಾವು ನಂಬೋರು ಎಲ್ಲಿ ತನಕ ಇರ್ತೀವೋ, ನಂಬಿಸೋರು, ಮೋಸ ಮಾಡೋರು ಅಲ್ಲಿ ತನಕ ಇದ್ದೇ ಇರ್ತಾರೆ. ನಾವು ಯಾವಾಗ ಜಾಣರಾಗ್ತೀವೋ ಆವಾಗ ಜಗತ್ತು ಚೇಂಜ್ ಆಗುತ್ತೆ, ಜನರು ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಬಕ್ರಗಳಾಗ್ತಾ ಇದ್ದೀವಿ, ಅವರು ಬೆಳೀತಾ ಇರ್ತಾರೆ, ದುಡ್ಡು ಮಾಡ್ಕೊತಿರ್ತಾರೆ. ಇದೆಲ್ಲ ಯಾವಾಗ ನಮಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ ನನಗೆ. ನಾವಂತೂ ಜಾಸ್ತಿ ಪೇರೆಂಟ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ತಿಳುವಳಿಕೆ ಇರೋರು ಸ್ವಲ್ಪ ನಮ್ಮ ಮಕ್ಕಳಿಗೆ, ನಮ್ಮ ಸುತ್ತಮುತ್ತಲ ಇರೋರಿಗೆ ಇದ್ರ ಬಗ್ಗೆ ಸ್ವಲ್ಪ ಅರಿವನ್ನು ಮೂಡಿಸಲೇಬೇಕು ಖಂಡಿತವಾಗ್ಲೂ. ಯಾಕೆಂತಂದರೆ ಈ
ಲೂಡೋ ಗೇಮ್ ಅಂತ ನಾನು ಮೊನ್ನೆ ಒಂದಿನ ಕಾರ್ಕಳದಿಂದ ಬಸ್ಸಲ್ಲಿ ಬರ್ತಾ ಇರಬೇಕಾದ್ರೆ ತುಂಬ ಅಜ್ಜಿ ಒಬ್ಬರು ಒಂದು 75 ವರ್ಷ ದಾಟಿರ್ಬೋದು, ತುಂಬ ಸಪೂರಕ್ಕಿದ್ರು, ತುಂಬಾ ಅಜ್ಜಿ, ಕನ್ನಡಕ ಹಾಕ್ಕೊಂಡು ಲೂಡೋ ಆಡ್ತಿದ್ರು. ಎಷ್ಟು ಇಂಟ್ರೆಸ್ಟಿಂದ ಅಂತಂದರೆ ಯಾರು ಬಂದರು, ಯಾರು ಹೋದ್ರು, ಯಾರು ಪಕ್ಕ ಕೂತರು ಎದ್ರು ಯಾವುದೂ ನೋಡ್ತಿಲ್ಲ ಆಕಿ, ಅಷ್ಟು ಇಂಟ್ರೆಸ್ಟಿಂದ ಲೂಡೋ ಆಡ್ತಿದ್ದಾರೆ. ಅಂಥ ಗೇಮ್ಗಳಿಗೆಲ್ಲ ಒಮ್ಮೆ ಅಡಿಕ್ಟ್ ಆಗಿಬಿಟ್ರೆ ಅವರಾದರೂ ತುಂಬ ಏಜ್ ಆಗಿರೋರು, ಏನೂ ಕೆಲಸ ಇರೋದಿಲ್ಲ ಅಷ್ಟು, ತುಂಬ ಈಗ ಆರಾಮ ಇದರಲ್ಲಿರ್ತಾರೆ ಜೀವನದಲ್ಲಿ, ಅವರಾದರೂ ಪರವಾಗಿಲ್ಲ ಬಿಡಿ, ಟೈಮ್ ಪಾಸ್ ಮಾಡೋಕ್ಕೇನೋ ಮಾಡ್ತಾರೆ ಅನ್ಬೋದು. ಆದರೆ ಮಕ್ಕಳು ಅಥವಾ ಈಗಿನ ಏನೋ ದುಡಿಯೋ ವಯಸ್ಸಿನ ಹುಡುಗರಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಮಕ್ಕಳಾಗಿರ್ಬೋದು, ಆ ಥರದಕ್ಕೆಲ್ಲ ಅಡಿಕ್ಟ್ ಆಗಿಬಿಟ್ರೆ ಅದರಿಂದ ಆಚೆ ಬರೋದು ತುಂಬಾ ಕಷ್ಟ ಇದೆ. ಮಕ್ಕಳು ಏನು ಜೀವನನೇ ಕಟ್ ಮಾಡ್ದಂಗೆ ಆಗುತ್ತೆ. ಅದೆಲ್ಲಾದ್ರೂ ಶಾಪನು ಇಂಥ ವಿಡಿಯೋ ಮಾಡೋರಿಗೂ ತಟ್ಟುತ್ತೆ. ಯಾಕೆಂತಂದರೆ ಬೇರೆಯವರನ್ನು ಹಾಳು ಮಾಡಿ ನಾವು ದುಡ್ಡು ಮಾಡಿ ಜೀವನ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಯಾಕೆ ನಮಗೆ ಕೈಕಾಲಿದೆ ಅಲ್ವಾ, ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ವಿಡಿಯೋ ಮಾಡಿ ಹಾಕಿ, ಅದಕ್ಕೆ ನಂದು ಸಪೋರ್ಟ್ ಇದೆ, ಎಲ್ಲರೂ ಬೆಳೀರಿ. ಆದರೆ ಇನ್ನೊಬ್ಬರನ್ನ ಬಾವಿಗೆ ತಳ್ಳಿ ನಾವು ಬೆಳಿಬೇಕು ಅನ್ನೋವಂತಹ ಕಾನ್ಸೆಪ್ಟ್ ಇಟ್ಕೊಂಡು ಯೂಟ್ಯೂಬ್ ಚಾನಲ್ಗಳನ್ನ ಆಗಲಿ ಇನ್ನೊಂದೇನೋ ಮಾಡಿಕೊಂಡು ಆ ಥರದ ಏನು ಈಗಿನ ಜನ್ರೇಷನನ್ನು ಹಾದಿ ತಪ್ಪಿಸುವಂತಹ ವಿಡಿಯೋಗಳನ್ನೆಲ್ಲ ಮಾಡಿಕೊಂಡು ನೀವು ದುಡ್ಡು ಮಾಡಬೇಕಂತಂದರೆ ಅದಕ್ಕಿಂತ ನೀವು ರೋಡ್ ಸೈಡಲ್ಲಿ ಹೋಗಿ ಬಟ್ಟೆ ಹಾಕ್ಬಿಟ್ಟು ಭಿಕ್ಷೆ ಬಿಡ್ಬೋದಲ್ವ, ಅದೇ ಬೆಸ್ಟ್ ಅನಿಸುತ್ತೆ. ಅದಕ್ಕೂ ಇದಕ್ಕೂ ವ್ಯತ್ಯಾಸನಿಲ್ಲ. ಇದೊಂದು ಸ್ವಲ್ಪ ಹೈಟೆಕ್ ಭಿಕ್ಷಾಟನೆ ಅನ್ಬೋದು ನನ್ನ ಪ್ರಕಾರ. ತುಂಬ ಅಂದರೆ ತುಂಬಾ ಬೇಜಾರಾಗ್ತಿದೆ. ಅಂಥವರಿಗೆ ಎಷ್ಟು ಜನ ವ್ಯೂವರ್ಸು, ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ ಅಂತಂದರೆ ತಲೆ ಕೆಟ್ಟು ಹೋಗ್ಬಿಡುತ್ತೆ ನನಗೆ. ಈಗ ವಿದ್ಯಾವಂತರೇ ಜಾಸ್ತಿ ಇರೋದು, ಅವಿದ್ಯಾವಂತರು ಇಲ್ಲವೇ ಇಲ್ಲ. ಅವಿದ್ಯಾವಂತರಿದ್ದಾಗ್ಲೂ ತುಂಬ ಜಾಣರಿದ್ದರು ಅವರು. ಹಾಗಾದರೆ ನಾವು ವಿದ್ಯಾವಂತರಾದಂಗೆ ನಮ್ಮಲ್ಲಿ ಜಾಣತನ ಕಡಿಮೆ ಆಗ್ತಿದೆಯಾ? ಹಾಗಿದ್ರೆ ಜಾಸ್ತಿ ನಾವು ಸುಳ್ಳನ್ನೇ ನಂಬ್ತೀವಿ, ಸತ್ಯವನ್ನು ಅರಗಿಸ್ಕೊಳ್ಳೋ ತಾಕತ್ತೇ ಇಲ್ಲ ನಮಗೆ. ಸತ್ಯವನ್ನು ಅರಗಿಸ್ಕೊಳ್ಳೋಕೆ ಹೋಗೋದೇ ಇಲ್ಲ, ಅದ್ರ ಕಡೆ ಗಮನನೂ ಕೊಡೋದಿಲ್ಲ ನಾವು. ಯಾಕೆ? ನಾವೇ ನಮ್ಮ ಕೈಯಾರೆ ನಮ್ಮ ಜೀವನನ ಹಾಳು ಮಾಡ್ಕೊಳ್ತಿದ್ದೀವಿ ಅಷ್ಟೇ. ಜಸ್ಟ್ ಪ್ರತಿಯೊಬ್ಬ ವ್ಯಕ್ತಿನೂ ಯೋಚನೆ ಮಾಡಬೇಕಾಗಿರೋದೇನಂತಂದರೆ, ಅಷ್ಟು ಈಸಿಯಾಗಿ ದುಡ್ಡು ಮಾಡೋದಾದರೆ ಅವ್ರು ಯಾಕೆ ಕಷ್ಟಪಟ್ಟು ಆ ಥರದ್ದೆಲ್ಲ ವೀಡಿಯೋ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ಇಲ್ಲೇ ಅಪ್ಲೋಡ್ ಮಾಡಬೇಕು ವೀಡಿಯೋಸ್ನ? ಯಾಕೆ ಮಾಡಬೇಕು? ಆರಾಮಾಗಿ ಮನೇಲಿ ಕೂತು ಅವರು 1 ಗಂಟೆ ಕೆಲಸ ಮಾಡಿ ಅಷ್ಟು ದುಡಿಬೋದಲ್ಲ. ಜಸ್ಟ್ 1,000 ಬಂದರೂ ಸಾಕು ದಿನಕ್ಕೆ ಆರಾಮಾಗಿ. ನಾನಂತೂ ಯಾವುದೇ ಕೆಲಸ ಮಾಡೋದಿಲ್ಲ, ಅದನ್ನೇ ಮಾಡ್ಕೊಂಡು ಆರಾಮಾಗಿ ಜೀವನ ಮಾಡ್ಬೋದು. ಎಷ್ಟೋ ದುಡ್ಡು ಕಟ್ಟಿ ಸ್ಕೂಲಿಗೆ ಹೋಗಿ ಲಕ್ಷಗಟ್ಟಲೆ ಫೀಸ್ ಕಟ್ಟಿ ಇಂಜಿನಿಯರಿಂಗು, ಡಾಕ್ಟ್ರು, ಅದು ಇದು ಇನ್ನೂ ಏನೇನೋ ಮಾಡಿ ಯಾಕೆ ಕಷ್ಟಪಡಬೇಕು? ಅದೆಲ್ಲ ಆರಾಮಾಗಿ ಮೊಬೈಲಲ್ಲಿ 1 ಗಂಟೆ ಕೆಲಸ ಮಾಡಿದ್ರೆ, 3 ಗಂಟೆ ಕೆಲಸ ಮಾಡಿದ್ರೆ ಲಕ್ಷಗಟ್ಟಲೆ ಬರುತ್ತೆ ಅನ್ನೋದಾದರೆ ಇಂಥ ಕೆಲಸಗಳನ್ನೆಲ್ಲ ನಾವು ಮಾಡೋದು ವೇಸ್ಟ್ ಅಲ್ವ? ಓದೋದೇ ವೇಸ್ಟು ಈ ಪ್ರಕಾರ. ನಾವು ಯಾಕೆ ಯೋಚನೆ ಮಾಡೋದಿಲ್ಲ ಅದನ್ನೆಲ್ಲ? ಯಾವಾಗ ಕಷ್ಟಪಟ್ಟು ದುಡಿತೀವೋ ಆ ದುಡ್ಡಿಗಿರೋ ಬೆಲೆ ನಮಗೆ ಅಂದರೆ ಇನ್ಯಾರನ್ನೋ ಹಾಳು ಮಾಡಿ ಅಥವಾ ಇನ್ಯಾರನ್ನೋ ಬಾವಿಗೆ ತಳ್ಳಿ ನಾವು ದುಡ್ದಂತಹ ದುಡ್ಡಲ್ಲಿ ಸುಖ ಸಿಗೋದೇ ಇಲ್ಲ, ಖಂಡಿತವಾಗ್ಲೂ ಸಿಗೋದಿಲ್ಲ. ನಾವು ಕಷ್ಟಪಟ್ಟು ದುಡಿದಾಗ ಅದರಲ್ಲಿರೋ ನೆಮ್ಮದಿನೇ ಬೇರೆ. ಹಾಗಾಗಿ ಜಾಸ್ತಿ ನಾವು ಈಗಿನ ಜನ್ರೇಷನ್ ಎಲ್ಲರೂ ಅಂತಲ್ಲ, ಒಂದಷ್ಟು ಜನ ಏನು ಅನ್ಕೊತಾರೆ ಅಂತಂದರೆ ಆರಾಮಾಗಿ ದುಡ್ಡು ಬರಬೇಕು, ಸಿಕ್ಕಾಪಟ್ಟೆ ದುಡ್ಡು ಬರಬೇಕು, ನಮಗೆ ಕಷ್ಟ ಆಗಬಾರ್ದು, ಈಸಿಯಾಗಿ ದುಡ್ಡು ಬರಬೇಕು ಅನ್ನೋ ಆ ಥರದ ಮನಸ್ಥಿತಿಯವರು, ಆ ಥರ ಯೋಚನೆ ಮಾಡೋರು ಮಾತ್ರ ಇಂಥವ್ರಿಗೆ ಸಪೋರ್ಟು, ಇಂಥವ್ರನ್ನ ಫಾಲೋ ಮಾಡಿಕೊಂಡು ಇಂಥವರಿಗೆ ಯಪ್ಪ ಅಲ್ಲಿ ಒಂದು ಕಮೆಂಟ್ಗಳನ್ನು ನೋಡ್ತಾ ಹೋಗ್ಬೇಕು. ನೀವು ತಲೆ ಕೆಟ್ಟು ಹೋಗ್ಬಿಡುತ್ತೆ ನನಗಂತೂ. ಈಗಿನ ಸಮಾಜದಲ್ಲಿ ಈ ಥರ ಇದೊಂಥರ ಅವನತಿಗೆ ಸಾಕ್ತಿರುವಂತಹ ಜನ್ರೇಷನ್ ಅನ್ನಿಸ್ತಿದೆ ನನಗೆ ಅದನ್ನೆಲ್ಲ ನೋಡ್ತಾ ಇದ್ರೆ. ದುಡ್ಡು ಮಾಡಿ ವಿಡಿಯೋ ಮಾಡಿ ಖಂಡಿತವಾಗ್ಲೂ ಮಾಡಿ, ಆ ಸಬ್ಸ್ಕ್ರೈಬರ್ ಅಷ್ಟೊಂದು ಜನ ಇದ್ದಾರೆ ಅಂತಂದರೆ ಅಲ್ಲಿ ನೀವು ಒಂದು ಒಳ್ಳೆ ಸಂದೇಶವನ್ನು ಕೊಡಿ. ನೀವು ಒಂದು ಏನು ಜೀವನಕ್ಕೆ ಹೆಲ್ಪ್ ಆಗುವಂಥದ್ದು ಅಥವಾ ಈಗಿನ ಮಕ್ಕಳಿಗೆ ಒಂದು ಒಳ್ಳೆ ಬುದ್ಧಿ ಮಾತುಗಳಾಗಿರ್ಬೋದು ಅಥವಾ ಈಗಿನ ಸಮಾಜಕ್ಕೆ ಹೆಲ್ಪ್ ಆಗುವಂಥದ್ದೇನೋ ಒಂದು ಒಳ್ಳೆ ಸಂದೇಶಗಳನ್ನು ಕೊಡಿ, ಒಳ್ಳೆ ಮಾತುಗಳನ್ನ ಹೇಳಿ, ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಕೊಡಿ ಅಲ್ಲ. ಅಷ್ಟು ಜನ ಫಾಲೋ ಮಾಡ್ತಿದ್ದಾರೆ ನಿಮ್ಮನ್ನು ಒಂದು ಒಳ್ಳೆ ನಂಬಿಕೆ ಇಟ್ಕೊಂಡು. ಅಂಥವರಿಗೆಲ್ಲ ಯಾಕೆ ನೀವೊಂದು ಒಳ್ಳೆ ಮಾರ್ಗದರ್ಶನ ಕೊಟ್ಟರೆ ತುಂಬಾ ಉಪಯೋಗ ಆಗುತ್ತೆ, ಪುಣ್ಯ ಕೂಡ ಬರುತ್ತೆ. ಆಗ ನೀವು ಸಂಪಾದಿಸಿದಂಥ ದುಡ್ಡಿಗೆ ಒಂದು ವ್ಯಾಲ್ಯೂ ಕೂಡ ಇರುತ್ತೆ. ಅದನ್ನು ಮಾಡಿ, ನನಗೂ ಖುಷಿ ಇರುತ್ತೆ. ಆವಾಗ ಒಂದಷ್ಟು ಜನ ಇನ್ನಷ್ಟು ಜನ ನಿಮಗೆ ಸಬ್ಸ್ಕ್ರೈಬರ್ ಆಗ್ತಾರೆ.
ಅದು ಬಿಟ್ಟು ಇನ್ನೊಬ್ಬರು ಯಾರನ್ನೂ ಹಾಳು ಬಾವಿಗೆ ತಳ್ಳಿ ನಾವು ಮೊದಲು ಎಚ್ಚೆತ್ಕೊಳ್ಬೇಕು. ನಾವು ಜನ ಸಾಮಾನ್ಯರು ಮೊದಲು ಎಚ್ಚೆತ್ಕೊಳ್ಬೇಕು. ಇಂಥ ವಿಡಿಯೋಗಳನ್ನ ಜಾಸ್ತಿ ಲೈಕ್ ಆಗಿರ್ಬೋದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡಿದಾಗ ನಮಗೆ ಆಗ ಅವರಿಗೂ ಅರಿವಾಗುತ್ತೆ. ನಾವು ಮೋಸ ಹೋಗೋರು ಇರೋ ತನಕ ಅವರು ಮೋಸ ಮಾಡೋರು ಇದ್ದೇ ಇರ್ತಾರೆ ಖಂಡಿತವಾಗ್ಲೂ. ನಾವು ಯಾವಾಗ ಜಾಣರಾಗ್ತೀವಿ ನಮ್ಮ ಜೀವನದಲ್ಲಿ, ಸುಮ್ಮನೆ ಅಲ್ಲೆಲ್ಲ ನಾವು ಟೈಮ್ ವೇಸ್ಟ್ ಮಾಡ್ಕೊತ ನಮ್ಮ ಜೀವನನ ನಾವು ಹಾಳು ಮಾಡ್ಕೊತಿರ್ತೀವಿ. ಅದರ ಬದಲು ಒಂದು ದಿನದಲ್ಲಿ ಇಷ್ಟು ಗಂಟೆ ದುಡಿದ್ರೆ ಒಂದಿಷ್ಟು ದುಡ್ಡಾದರೂ ಬರುತ್ತೆ ನಮಗೆ. ಇಲ್ಲಿ ನಾವು ಇವರ ಮಾತುಗಳನ್ನು ನಂಬಿಕೊಂಡು ನಾವೇನಾದರೂ ಅದಕ್ಕೆ ಬಿದ್ವಿ ಅಂತಂದರೆ ನಮ್ಮ ಟೈಮು ವೇಸ್ಟು, ದುಡ್ಡು ವೇಸ್ಟು, ನಮ್ಮ ಏನು ಫುಲ್ಲು ಮೆಂಟಲಿ ಅವರು ಒಂಥರ ಆಕ್ರಮಿಸ್ಕೊಂಡು ಬಿಡ್ತಾರೆ ನಮ್ಮನ್ನು. ಬೇರೆ ಯಾವುದಕ್ಕೂ ತೊಡಗಿಸ್ಕೊಳ್ಳೋಕ್ಕೆ ಆಗದೇ ಇರುವಂತಹ ಒಂದು ಮೂಮೆಂಟ್ಗೆ ಕರ್ಕೊಂಡು ಹೋಗ್ಬಿಡುತ್ತವೆ ಅಂಥವೆಲ್ಲ. ಮತ್ತೆ ನೋಡಬೇಕು ಮತ್ತೆ ನೋಡಬೇಕು ಅನಿಸೋವಂಥದ್ದು ನಿಜ ಇರ್ಬೋದು ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಆದಷ್ಟು ಇಂಥ ವಿಡಿಯೋಗಳನ್ನು ಈಗಿನ ಜನ್ರೇಷನ್ನಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ. ಇದೆಲ್ಲ ಸುಳ್ಳು, ತುಂಬಾ ಏನು ಅವರು ದುಡ್ಡು ಮಾಡೋ ಟ್ರಿಕ್ಸ್ ಇದೆಲ್ಲ. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಉದ್ದೇಶ ಇಲ್ಲ. ದುಡ್ಡು ಬರೋದು ಯಾವಾಗ ಅಂತಂದರೆ ನಾವು ಯಾವಾಗ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತೀವಿ, ನಾವು ಕಷ್ಟಪಟ್ಟು ಯಾವಾಗ ದುಡಿತೀವಿ ಆವಾಗ ದುಡ್ಡು ಬರುತ್ತೆ. ಇದರಿಂದ ಕೂಡ ದುಡ್ಡು ಮಾಡ್ಬೋದು. ನೀವು ಒಳ್ಳೆಯ ಸಂದೇಶಗಳನ್ನ ಕೊಡ್ತಾ ಒಳ್ಳೆ ರೀತಿಯಿಂದ ಒಂದು ಸಮಾಜನ, ಆರೋಗ್ಯಯುತ ಸಮಾಜವನ್ನು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯವಾದರೆ ಅದನ್ನು ಮಾಡಿ. ವಿಡಿಯೋ ಮಾಡೋರಿಗೂ ನನ್ನ ಉಪದೇಶ ಅಂತಂದರೆ, ಇನ್ನು ಜನಸಾಮಾನ್ಯರಿಗೂ ಅಷ್ಟೇ, ಯಾವುದನ್ನು ನಂಬಬೇಕು ಯಾವುದನ್ನು ನಂಬಬಾರ್ದು. ನಾವೀಗ ಎಜುಕೇಟೆಡ್ ಇದ್ದೀವಿ, ಯಾರು ಕೂಡ ಅನಕ್ಷರಸ್ಥರಲ್ಲ. ಯಾವುದನ್ನು ನಂಬಬೇಕು ಯಾವುದನ್ನು ನಂಬಬಾರ್ದು ಅನ್ನುವಂತಹ ಒಂದು ಸಾಮಾನ್ಯ ಜ್ಞಾನ ಇಟ್ಕೊಂಡು ನೀವು ಕೂಡ ಫಾಲೋ ಮಾಡಿ. ಒಳ್ಳೆಯದಾಗಲಿ.